ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಎಲ್ಲರನ್ನು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮದ ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯರೇ, ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘದ ಪ್ರಾಧ್ಯಾಪಕರಾದಂತಹ ಸುನೀತಾ ಮಲಾಳಿ ಮೇಡಮ್ ರವರು ಇರುತ್ತಾರೆ. ಇವರ ಬಗ್ಗೆ ಕಿರುಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ ಮತ್ತು 2006ರಲ್ಲಿ ನಮ್ಮ ಸ್ಕೈ ಯೋಗಕ್ಕೆ ಸೇರಿಕೊಂಡಿರುತ್ತಾರೆ ಹಾಗೂ ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಮುಗಿಸಿರುತ್ತಾರೆ. ಇವರು ಬೆಂಗಳೂರು ಶಿವಾನಂದ ಸ್ಕೈ ಸಂಸ್ಥೆಯ GKW ಲೇಔಟ್ನಲ್ಲಿ ಕಳೆದ 12 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸೇವೆಯನ್ನ ಜನರಿಗೆ ನೀಡುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ದಿನದ ಚಿಂತನಾ ವಿಷಯವಾದ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆಂಟ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನಡೆಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೇಡಮ್ ಸ್ಟಾರ್ಟ್ ಮಾಡಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಗೆ ವಂದಿಸುತ್ತಾ, ನನ್ನ ಜೀವನದುದ್ದಕ್ಕೂ ಸಹಕಾರ ಪ್ರೋತ್ಸಾಹ ನೀಡುತ್ತಿರುವ ಬಾಳ ಸಂಗಾತಿಗೆ, ಗುರು ಹಿರಿಯರಿಗೆ, ಕುಟುಂಬದವರಿಗೆ, ಬಂಧುಗಳಿಗೆ ವಂದಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿರುವ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸಾರ್ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ವಂದಿಸುತ್ತಾ, ಆಧ್ಯಾತ್ಮಿಕ ಗುರುಗಳಾಗಿರುವ ಪ್ರೊಫೆಸರ್ಗಳಾದ ಕಾಂತರ ಸರ್, ರಾಜಲಕ್ಷ್ಮಿ ಮೇಡಮ್, ಗೌರಿ ಮೇಡಮ್, ಲತಾ ಮೇಡಮ್, ಸೆಲ್ವಿ ಮೇಡಮ್ ರವರಿಗೆ ವಂದಿಸುತ್ತಾ, ಈ ಆತ್ಮ ಸಂಗಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಪಲ್ಲವಿ ಮೇಡಮ್, ಸುಗಂಧಿನಿ ಮೇಡಮ್, ಪವಿತ್ರ, ಕಾವ್ಯ ಮತ್ತು ಅವರ ತಂಡದವರಿಗೆಲ್ಲ ವಂದಿಸುತ್ತಾ, ಇದರಲ್ಲಿ ಭಾಗವಹಿಸಿರುವ ಎಲ್ಲಾ ಆತ್ಮೀಯ ಬಂಧುಗಳಿಗೆಲ್ಲ ವಂದಿಸುತ್ತಾ ನನ್ನ ಚಿಂತನೆಯನ್ನು ಪ್ರಾರಂಭಿಸುತ್ತೇನೆ. ಇಂದಿನ ಚಿಂತನೆ ಆತ್ಮವಿಶ್ವಾಸದ ಬಗ್ಗೆ. ಈ ಆತ್ಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ಶಬ್ದಗಳನ್ನು ನಮ್ಮ ಜೀವನದಲ್ಲಿ ಕೇಳ್ತಾನೇ ಇದ್ದೀವಿ. ಅವು ಯಾವುದೆಂದ್ರೆ ಜೀವಾತ್ಮ, ಪರಮಾತ್ಮ, ಅಧ್ಯಾತ್ಮ, ಆತ್ಮದ ಪಯಣ, ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ, ಆತ್ಮಶಾಂತಿ, ಆತ್ಮಶೋಧನೆ, ಆತ್ಮತೃಪ್ತಿ, ಆತ್ಮವಂಚನೆ, ಆತ್ಮಸಂಗಮ, ಆತ್ಮಗೌರವ, ಆತ್ಮವಿಶ್ವಾಸ. ಅಬ್ಬಾ, ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಎಷ್ಟೋ ಇವೆ. ಅಂದರೆ ಆತ್ಮ ಎನ್ನುವುದು ಎಷ್ಟೊಂದು ಮಹತ್ವವಾಗಿದೆ ಅಂತ ಅರ್ಥಕೋಬಹುದು. ಇವುಗಳಲ್ಲಿ ಆತ್ಮವಿಶ್ವಾಸವನ್ನು ಹೇಗೆ ಪಡೆಯುವುದು ಎಂಬುದರ ಬಗೆಗಿನ ಚಿಂತನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೀನಿ. ಸ್ನೇಹಿತರೆ, ಅದಕ್ಕೂ ಮೊದಲು ಆತ್ಮ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವೊಂದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆತ್ಮ ಎಂದರೆ ಏನು ಅಂತ ನೋಡೋದಾದ್ರೆ, ವೇದಾಂತದಲ್ಲಿ ಆತ್ಮ ಎಂದರೆ ಬ್ರಹ್ಮ ಎಂದು ಹೆಸರು. ಅಂದರೆ ಮಾನವನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಸುಖ, ದುಃಖ, ಭಯ, ಆಶ್ಚರ್ಯ, ಶೋಕ, ಮೋಹ, ರಾಗ, ದ್ವೇಷ, ಕಾಮ, ಕ್ರೋಧಾಗ್ನಿಗಳನ್ನು ನಿರ್ವಿಕಾರವಾಗಿ ಬೆಳಗುತ್ತಿರುವ ಒಂದು ಚೈತನ್ಯ ಶಕ್ತಿಯಾದ ಬ್ರಹ್ಮನನ್ನೇ ಆತ್ಮ ಎನ್ನುವರು. ಆತ್ಮ ಎಂದರೆ ಕನ್ನಡದಲ್ಲಿ ನಾನು, ಸಂಸ್ಕೃತದಲ್ಲಿ ಅಹಂ, ಹಿಂದಿಯಲ್ಲಿ ಮೈ, ಇಂಗ್ಲಿಷ್ನಲ್ಲಿ ಬಿ ಅಂತ ಹೇಳ್ತಾರೆ. ಆತ್ಮ ಎಂದರೆ
ಶರೀರವನ್ನು ನಡೆಸುವ ಒಂದು ಶಕ್ತಿ ಇದ್ದಂತೆ. ಇದು ಪಿಟ್ಯೂಟರಿ ಗ್ಲ್ಯಾಂಡ್ ನಲ್ಲಿದ್ದು ಶರೀರವನ್ನು ನಡೆಸುತ್ತೆ. ಒಂದು ಕಡೆ ಮಹರ್ಷಿಯವರು ಹೇಳ್ತಾರೆ, ಮಾನವರಲ್ಲಿ ತುಂಬಿರುವ ಅಹಂಕಾರ, ಕರ್ಮದ ಅಚ್ಚೊತ್ತು, ಮಾಯೆಗಳೆಂಬ ಕಳಂಕಗಳನ್ನು ನೀಗಿಸಿಕೊಳ್ಳೋಕೆ ಆತ್ಮವು ದೇಹವನ್ನು ಧರಿಸಿದೆ. ಇವುಗಳನ್ನು ಹೋಗಲಾಡಿಸಿದರೆ ಮಾತ್ರ ಪ್ರಾಣಕ್ಕೆ ಮುಕ್ತಿ ಸಿಗೋದು. ಈ ಆತ್ಮವು ದೇಹವನ್ನು ವಾಹನವನ್ನಾಗಿ ಮಾಡಿಕೊಂಡಿರೋದ್ರಿಂದ ದೇಹ ಒಂದು ದೇವಾಲಯ ಇದ್ದಂತೆ. ಅದರೊಳಗೆ ಇರುವ ಆತ್ಮವೇ ದೇವರು, ಅಂದರೆ ಪರಮಾತ್ಮ. ಅದಕ್ಕೋಸ್ಕರ ದೇಹವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು. ಅದಕ್ಕೆ ಮಹರ್ಷಿಯವರು ಏನು ಹೇಳಿದ್ದಾರಂದ್ರೆ, ಆ ದೈವವೆಂಬ ಆತ್ಮದಲ್ಲಿ ಕಳಂಕಗಳು ಸೇರಿದರೆ ಮಾನವನಾಗಿರ್ತಾನೆ. ಅದೇ ಮಾನವ ಕಳಂಕಗಳನ್ನು ಕಳೆದುಕೊಂಡರೆ ದೈವವಾಗ್ತಾನೆ ಅಂತ ಹೇಳ್ತಾರೆ. ಮಾನವನಲ್ಲಿ ಇರುವ ನಾನು ಎಂಬ ಅಹಂಕಾರ ಭಾವನೆ ಯಾವಾಗ ಅಳಿದು ಹೋಗುತ್ತೋ ಆಗ ಮಾತ್ರ ನಮ್ಮಲ್ಲಿರುವ ಆತ್ಮವು ಎಲ್ಲರಲ್ಲಿರುವ ಆತ್ಮವು ಒಂದೇ ಎನ್ನುವ ದಿವ್ಯ ಜ್ಞಾನ ಉದಯ ಆಗುತ್ತದೆ. ಇನ್ನು ಅಧ್ಯಾತ್ಮ ಅಂದರೆ ಆತ್ಮದ ಬಗ್ಗೆ ಅಧ್ಯಯನ ಮಾಡೋದು. ಅದರ ಬಗ್ಗೆ ಅರಿತುಕೊಂಡರೆ ಮಾತ್ರ ಆಧ್ಯಾತ್ಮಿಕ ಪ್ರಯಾಣ ಯಶಸ್ವಿಯಾಗಿ ಮುಂದುವರಿಯುವುದು. ನೈತಿಕ ಮತ್ತು ಆಧ್ಯಾತ್ಮಿಕ ಜೀವನ ನಡೆಸಬೇಕೆಂದ್ರೆ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು. ಅದಕ್ಕಾಗಿ ದೇಹಕ್ಕೆ ವ್ಯಾಯಾಮ ಮತ್ತು ಮನಸ್ಸಿಗೆ ಧ್ಯಾನ ಅವಶ್ಯಕವಾಗಿ ಬೇಕಾಗುತ್ತೆ. ಆತ್ಮಜ್ಞಾನ ಎಂದರೆ ಮನಸ್ಸಿಗೂ ಮನಸ್ಸಾಗಿ ಮನಸ್ಸಿನ ಅಲೆದಾಟಗಳನ್ನು ಬೆಳಗುತ್ತಿರುವ, ಸ್ವತಃ ಯಾವುದೇ ವಿಕಾರಗಳಿಲ್ಲದ, ಮನಸ್ಸಿನ ಯಾವ ವಿಕಾರಗಳಿಗೂ ಬಲಿಯಾಗದಿರುವ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾದ ಆತ್ಮನೇ ತಾನೆಂದು ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಇದನ್ನು ಯಾರು ತಿಳ್ಕೊಳ್ತಾರೋ ಅಂತಹವರು ಅಮರತ್ವವನ್ನು ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ. ಗ್ರೀಕ್ ತತ್ವಜ್ಞಾನದಲ್ಲಿ ಆತ್ಮಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಸಾಕ್ರೆಟಿಸ್ ಅವರು ಒಂದು ಕಡೆ ನಿನ್ನನ್ನು ನೀನರಿಯೋ ಮಾನವ ಅಂತ ಹೇಳಿದ್ದಾರೆ. ಹಾಗೆ ಅರಬ್ಬಿ ಭಾಷೆಯಲ್ಲಿ ಒಂದು ಗಾದೆ ಇದೆ, ಯಾರು ತನ್ನನ್ನು ತಾನು ಅರಿತುಕೊಳ್ತಾನೋ ಅವನು ತನ್ನ ಸೃಷ್ಟಿಕರ್ತ ಪ್ರಭುವನ್ನು ಅಂದರೆ ದೇವರನ್ನು ಅರಿತುಕೊಳ್ತಾನೆ ಅಂತ. ಅಂದರೆ ಎಲ್ಲರೂ ಹೇಳುವುದು ಒಂದೇ, ಆತ್ಮಜ್ಞಾನವೆಂದರೆ ಅರಿವಿನ ಅಂತರಾಳವನ್ನು ಅರಿಯುವುದು ಅಂತ. ಆತ್ಮದ ಪಯಣ ಅಂದರೆ ಮಾನವನು ತನ್ನನ್ನು ತಾನು ಅರಿತು ಆ ದೈವ ನೆಲೆಯನ್ನು ಅರಿಯಲು ಸಾಗುವ ಪ್ರಯಾಣ ಅಂತ. ಆತ್ಮೀಯ ಸ್ನೇಹಿತರೆ, ಇನ್ನು ಆತ್ಮಶೋಧನೆ ಎಂದರೆ ಮಾನವನು ತನ್ನ ಜೀವನದಲ್ಲಿ ಮಾಡಿರುವ ಕೆಟ್ಟ ಕ್ರಿಯೆಗಳ ಪರಿಣಾಮದಿಂದ ಬರುವ ಎಲ್ಲಾ ಅನುಭವಗಳು ತಳಿ ಕೇಂದ್ರದಲ್ಲಿ ಅಚ್ಚೊತ್ತಾಗಿರುತ್ತೆ. ಒಳ್ಳೆಯ ದಾರಿಗೆ ಹೋಗಲು ತಡೆಯಾಗಿರುವ ಇವುಗಳನ್ನು ಪರಿಶುದ್ಧಗೊಳಿಸಬೇಕಾದದ್ದು ಅತ್ಯಂತ ಅವಶ್ಯಕತೆಯಾಗಿದೆ ಅಲ್ವಾ? ಒಂದು ಕಡೆ ತಿರುವಳ್ಳುವರು ಹೇಳ್ತಾರೆ, ಶಂಕಿಸದೆ ಮನದ ಇಂಗಿತವ ಅರಿಯಬಲ್ಲವನು ದೈವಕ್ಕೆ ಸಮವೆಂದು ಗಣಿಸುವುದು ಅಂತ. ಅಂದರೆ ಮನದ ಇಂಗಿತವನ್ನು ಅರಿಯಬೇಕಾದರೆ ಆತ್ಮವನ್ನು ಶೋಧನೆ ಮಾಡಿ ಕಳಂಕಗಳನ್ನು ಹೋಗಲಾಡಿಸಿದರೆ ಮಾತ್ರ ಆತ್ಮವನ್ನು ಅರಿಯಲು ಸಾಧ್ಯ ಅಂತ ಹೇಳ್ತಾರೆ. ಹಾಗಾದರೆ ಈ ಆತ್ಮಶೋಧನೆಯನ್ನು ಹೇಗೆ ಮಾಡುವುದು ಅಂದರೆ, ಪ್ರತಿಯೊಬ್ಬರೂ ತಾವು ಮಲಗುವ ಮುನ್ನ ಅಂದು ಬೆಳಿಗ್ಗೆಯಿಂದ ತಾವು ಮಾಡಿದ ಕ್ರಿಯೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ತಪ್ಪಾದ ಕೆಲಸವನ್ನು ಮಾಡಿದ್ದರೆ ಇನ್ನು ಮುಂದೆ ತಪ್ಪು ಮಾಡುವುದಿಲ್ಲ ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಈ ರೀತಿ ಮಾಡ್ತಾ ಬರೋದ್ರಿಂದ ತಪ್ಪುಗಳು ನಡೆಯುವುದಿಲ್ಲ. ಇದನ್ನೇ ಆತ್ಮಶೋಧನೆ ಅಂತಾರೆ. ಇದಕ್ಕೆ ಅಂತರಂಗ ಪರಿಶೀಲನೆಯ ಅಭ್ಯಾಸಗಳು ನಮಗೆ ಸಹಾಯಕವಾಗಿವೆ. ಮಹರ್ಷಿಯವರು ಹೇಳ್ತಾರೆ, ಅಹಂಕಾರ ನಿರ್ಮೂಲನೆಗೊಂಡರೆ ದೈವಾನುಭವ ದೊರೆಯುತ್ತದೆ. 6 ಕೆಟ್ಟ ಗುಣಗಳ ಸುಧಾರಣೆಯಿಂದ ಸದ್ಗುಣ ಸಂಪನ್ನತೆ ಬರುತ್ತದೆ. ಪೂರ್ಣತೆಯನ್ನು ಪಡೆದ ಮನಸ್ಸು ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯ ಅಂತ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರಲ್ಲವೇ ಸ್ನೇಹಿತರೆ? ಇನ್ನು ಆತ್ಮತೃಪ್ತಿ ಅಂದರೆ
ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದು ಯಶಸ್ವಿಯಾಗಿ ಅದರಿಂದ ಅನೇಕರಿಗೆ ಪ್ರಯೋಜನವಾದಾಗ ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತಲ್ವಾ? ಅದೇ ಆತ್ಮತೃಪ್ತಿ. ಆತ್ಮೀಯ ಸ್ನೇಹಿತರೆ, ಆತ್ಮ ಬಂಧುಗಳೇ ಅಂದರೆ ನಮ್ಮ ಆತ್ಮಕ್ಕೆ ಹತ್ತಿರವಾದವರು ಅಂತ ಅರ್ಥ. ಇವೆಲ್ಲವುಗಳ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದೆ. ಆದರೆ ನಾನು ಹೇಳೋ ವಿಷಯ ಆತ್ಮವಿಶ್ವಾಸದ ಬಗ್ಗೆ ಮತ್ತು ಅದನ್ನು ಹೇಗೆ ಪಡೆಯುವುದು ಅಂತ. ಆತ್ಮವಿಶ್ವಾಸ ಎಂದರೆ ಆತ್ಮದ ಮೇಲೆ ವಿಶ್ವಾಸವಿಡೋದು, ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದು. ಇದನ್ನೇ ಸೆಲ್ಫ್ ಕಾನ್ಫಿಡೆಂಟ್ ಅಂತಾರೆ. ಜೀವನವನ್ನು ಖುಷಿಯಿಂದ ಅನುಭವಿಸಬೇಕು ಎಂದರೆ ಆತ್ಮವಿಶ್ವಾಸ ಅತ್ಯಂತ ಮುಖ್ಯವಾಗುತ್ತದೆ. ಅದು ಇದ್ದರೆ ಮಾತ್ರ ಏನನ್ನಾದ್ರೂ ಸಾಧಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ಇದೆ. ಒಂದು ಹಳ್ಳಿಯಲ್ಲಿ 3 ಜನ ರೈತರಿದ್ರು. ಅವರೆಲ್ಲರ ಹತ್ರನೂ ಸ್ವಂತ ಹೊಲ ಮನೆಗಳು ಇದ್ವು. ಒಂದು ಸಲ ಹೀಗೆ 3 ಮಾತಾಡ್ತಾ ಇರುವಾಗ ಒಂದು ವಿಷಯ ಚರ್ಚೆಗೆ ಬಂತು. ನಮ್ಮ ಹತ್ತಿರ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಯಾವುದು ಇದೆ ಅಂತ. ಒಬ್ಬ ರೈತ ಹೇಳ್ದ, ನನ್ನಲ್ಲಿ ದೊಡ್ಡ ಮನೆ ಇದೆ, ಅದೇ ನನ್ನ ದೊಡ್ಡ ಆಸ್ತಿ ಅಂತ ಹೇಳ್ದ. ಎರಡನೇ ರೈತ, ನನ್ನ ಹತ್ತಿರ ಎಷ್ಟೊಂದು ಹೊಲಗಳಿವೆ, ಅದೇ ನನ್ನ ದೊಡ್ಡ ಆಸ್ತಿ ಎಂದ. ಮೂರನೆಯ ರೈತ, ಈ ಹೊಲ ಮನೆಗಳಿಗಿಂತ ನನ್ನಲ್ಲಿರುವ ಆತ್ಮವಿಶ್ವಾಸವೇ ಅತ್ಯಂತ ನನ್ನ ದೊಡ್ಡ ಆಸ್ತಿ ಅಂತ ಅಂದ. ಇದನ್ನು ಕೇಳಿದ ಆ ಇಬ್ಬರೂ ರೈತರು ಇವನನ್ನು ಗೇಲಿ ಮಾಡಿ ನಗ್ತಾರೆ. ಹೀಗೆ ಸ್ವಲ್ಪ ದಿನಗಳಾದ ಮೇಲೆ ವಿಪರೀತ ಮಳೆಯಾಗಿ ಪ್ರವಾಹ ಬಂದು ಎಲ್ಲರ ಆಸ್ತಿ ಪಾಸ್ತಿ ಹೊಲ ಮನೆ ಎಲ್ಲ ನಾಶವಾಗ್ಬಿಡುತ್ತೆ. ಆಗ ಮೊದಲಿದ್ದ ಇಬ್ಬರೂ ರೈತರು ಎಲ್ಲಾನು ಕಳ್ಕೊಂಡು ದುಃಖದಿಂದ ತಲೆ ಮೇಲೆ ಕೈ ಹೊತ್ಕೊಂಡು ಚಿಂತೆ ಮಾಡ್ತಾ ಕುಳಿತು ಬಿಡ್ತಾರೆ. ಆಮೇಲೆ 2-3 ದಿನಗಳಾದ್ಮೇಲೆ ಮೂರನೇ ರೈತ ಏನ್ ಮಾಡ್ತಾ ಇದ್ದಾನೆ ನೋಡೋಣ ಅಂತ ಹೋಗಿ ನೋಡಿದರೆ ಆ ರೈತ ಹೊಲ ಮತ್ತು ಮನೇನು ಕ್ಲೀನ್ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದ ಇವರಿಬ್ಬರಿಗೂ ಆಶ್ಚರ್ಯವಾಗಿ, ಎಲ್ಲಾ ಕಳ್ಕೊಂಡ್ರು ನಿನ್ಗೇನು ಬೇಜಾರಾಗಿಲ್ವಾ ಅಂತ ಕೇಳಿದಾಗ ಆ ರೈತ ಹೇಳಿದಂತೆ, ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದಾಗ ನಾವು ಧೈರ್ಯಗೆಡದೆ ಆತ್ಮವಿಶ್ವಾಸದಿಂದ ಮುಂದಿನ ಕೆಲಸ ಮಾಡಬೇಕು. ಚಿಂತೆ ಮಾಡ್ತಾ ಕೂತ್ರೆ ಏನೂ ಮಾಡೋಕೆ ಆಗಲ್ಲ. ಅದಕ್ಕೆ ಅವತ್ತು ಆತ್ಮವಿಶ್ವಾಸವೇ ನನ್ನ ದೊಡ್ಡ ಆಸ್ತಿ ಅಂತ ಹೇಳಿದ್ದು ಅಂದನಂತೆ. ಆಗ ಅವರಿಗೆ ಇವನ ಮಾತಿನಲ್ಲಿರುವ ಸತ್ಯವನ್ನರಿತು ತಮ್ಮ ತಪ್ಪಿನ ಅರಿವಾಗಿ ಮುಂದಿನ ಕೆಲಸವನ್ನು ಪ್ರಾರಂಭಿಸಿದರಂತೆ. ನಿಜ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆದರೆ ಕೆಲವರಲ್ಲಿ ಭಯ, ಹಿಂಜರಿಕೆ ಇರೋದ್ರಿಂದ ಮುಂದುವರಿಯಲು ಸಾಧ್ಯವಾಗೋಲ್ಲ. ಅವರಿಗೆ 10 ಜನರ ಮುಂದೆ ತಲೆ ಎತ್ತಿ ಮಾತನಾಡೋಕ್ಕೂ ಆಗಲ್ಲ. ಯಾರಾದ್ರೂ ಅವಮಾನ ಮಾಡಿದ್ರೂ ಎದುರಿಸೋ ಧೈರ್ಯನೂ ಇರೋದಿಲ್ಲ. ಮಕ್ಕಳಿಗೆ ಶಾಲೆಯಲ್ಲಿ ಟೀಚರ್ ಎದುರಿಗೆ ಪ್ರಶ್ನೆ ಕೇಳೋಕ್ಕೂ ಧೈರ್ಯ ಬರೋದಿಲ್ಲ. ಈ ರೀತಿ ಇರೋದಕ್ಕೆ ಏನು ಕಾರಣ ಅಂತ ನೋಡಿದ್ರೆ, ಮೆದುಳಿನಲ್ಲಿ ಸೆಕೆಂಡಿಗೆ 1,00,000 ಡೋಪಮೈನ್ ಕೆಮಿಕಲ್ಸ್ ವಿವಿಧ ರೀತಿಯಲ್ಲಿ ರಿಯಾಕ್ಷನ್ ಆಗ್ತಾ ಇರುತ್ತಂತೆ. ಈ ಕೆಮಿಕಲ್ಸ್ ನಿಂದಾನೇ ಆಸೆ, ಆಸಕ್ತಿ, ಕಾನ್ಫಿಡೆಂಟ್ ಉತ್ಪತ್ತಿ ಆಗ್ತಾ ಇರುತ್ತೆ. ವಿಜ್ಞಾನಿಗಳು ಇದರ ಬಗ್ಗೆ ರಿಸರ್ಚ್ ಮಾಡುವಾಗ ಒಂದು ಇಲಿಯ ಮೆದುಳಿನಲ್ಲಿರುವ ಡೋಪಮೈನ್ ಕೆಮಿಕಲ್ಸ್ ಅನ್ನು ಹೊರಗೆ ತೆಗೆದು ಅದ್ರ ಮುಂದೆ ಬಗೆ ಬಗೆ ಆಹಾರವನ್ನು ಇಟ್ಟಾಗ ಅದು ಏನನ್ನು ತಿನ್ನದೆ ಸತ್ತು ಹೋಯ್ತಂತೆ. ಏಕೆಂದ್ರೆ ಅದಕ್ಕೆ ಯಾವುದ್ರ ಮೇಲೂ ಆಸೆ, ಆಸಕ್ತಿ ಬರದೆ ತಿನ್ನದೇ ಸತ್ತಾಗ ವಿಜ್ಞಾನಿಗಳಿಗೆ ಗೊತ್ತಾಯ್ತಂತೆ, ಮೆದುಳಿನಲ್ಲಿ ಡೋಪಮೈನ್ ಕೆಮಿಕಲ್ಸ್ ಇರದಿದ್ದರೆ ಈ ರೀತಿ ಆಗುತ್ತೆ ಅಂತ. ಆ ಕೆಮಿಕಲ್ಸ್ ಇನ್ಬ್ಯಾಲೆನ್ಸ್ ಆದ್ರೂ ಕೂಡ, ಅಂದ್ರೆ ಜಾಸ್ತಿ ಅಥವಾ ಕಮ್ಮಿ ಆದ್ರೆ ಒತ್ತಡ, ಡಿಪ್ರೆಷನ್ಗೆ ಒಳಗಾಗಿ ಕಾನ್ಫಿಡೆಂಟ್ ಕಡಿಮೆ ಆಗುತ್ತೆ. ಆಗ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಭಾವನೆ ಉಂಟಾಗಿ ಯಾವುದರಲ್ಲೂ ಆಸೆ, ಆಸಕ್ತಿನೇ ಹೊರಟೋಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹೋಗಲಾಡಿಸ್ಕೋಬೇಕಂದ್ರೆ ಡೋಪಮೈನ್ ಕೆಮಿಕಲ್ಸ್ ಅನ್ನು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಯಾವ ರೀತಿ ಅಂದ್ರೆ ಪ್ರತಿದಿನ ವಾಕಿಂಗು, ವ್ಯಾಯಾಮ, ಧ್ಯಾನ, ದೀರ್ಘ ಉಸಿರಾಟದ ಅಭ್ಯಾಸಗಳನ್ನು ಮಾಡ್ತಾ ಬರ್ಬೇಕು. ಮಹರ್ಷಿಯವರು ಇದನ್ನೇ ಹೇಳಿದ್ದಾರಲ್ವಾ. ಧ್ಯಾನ ಮಾಡೋದ್ರಿಂದ ಮನಸ್ಸು ರಿಫ್ರೆಶ್ ಆಗಿ ಏಕಾಗ್ರತೆ ಬರುತ್ತೆ, ನೆಗೆಟಿವ್ ಭಾವನೆಗಳು ಬರೋದಿಲ್ಲ. ಆಹಾರದಲ್ಲೂ ಕೂಡ ಜಂಕ್ಸ್ ಫುಡ್ ಆಹಾರ ಸೇವಿಸದೆ ಹಾಲು, ಮೊಸರು, ಬಾದಾಮಿ, ಬೀನ್ಸ್, ಹಸಿರು ತರಕಾರಿ,
ಮೊಟ್ಟೆ, ಬಾಳೆಹಣ್ಣನ್ನು ಸೇವಿಸಬೇಕು. ಆಮೇಲೆ ತಮಗೆ ಇಷ್ಟವಾದ ಹಾಡನ್ನು ಪ್ರತಿದಿನ ಸ್ವಲ್ಪ ಸಮಯ ಕೇಳಬೇಕು. 7-8 ಗಂಟೆ ನಿದ್ದೆ ಮಾಡಬೇಕು. ಕೆಲವರಿಗೆ ರಾತ್ರಿ ನಿದ್ರೆ ಬರದೆ ಬೇಡವಾದ ವಿಚಾರ ಮಾಡ್ತಾ ಇರ್ತಾರೆ. ಅಂತವರು ಎದ್ದು ಸ್ವಲ್ಪ ನಡೆದಾಡಿ ತಣ್ಣೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಮಲಗಿದರೆ ಮೆದುಳಿನಲ್ಲಿ ಬದಲಾವಣೆಯಾಗಿ 10 ನಿಮಿಷದ ಒಳಗೆ ಒಳ್ಳೆ ನಿದ್ರೆ ಬರುತ್ತೆ. ಹಾಗೆ ಚಿಕ್ಕ ಮಕ್ಕಳನ್ನು ನೋಡಿ, ಯಾವಾಗಲೂ ಸಂತೋಷವಾಗಿರ್ತಾರಲ್ವಾ? ಯಾಕೆಂದ್ರೆ ಅವರಿಗೆ ಯಾವುದೇ ಒತ್ತಡ, ಡಿಪ್ರೆಷನ್ ಇರೋದಿಲ್ಲ. ಅವರ ಮನಸ್ಸಿನಲ್ಲಿ ಯಾವುದೇ ನೆಗೆಟಿವ್ ಯೋಚನೆಯೂ ಇರೋದಿಲ್ಲ. ಆದ್ದರಿಂದ ಆತ್ಮೀಯ ಸ್ನೇಹಿತರೆ, ಎಲ್ಲರೂ ನೆಗೆಟಿವ್ ಯೋಚನೆಯನ್ನು ಬಿಟ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಾಗ ಮಾತ್ರ ನಮ್ಮನ್ನು ನಾವು ಪ್ರೀತಿಸೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಹೇಳ್ತಾರೆ, ಹನಿ ಹನಿ ಗೂಡಿದರೆ ಸಾಗರ ನಿರ್ಮಾಣವಾಗುತ್ತದೆ. ಅದರಂತೆ ನಮ್ಮಲ್ಲಿರುವ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ಗಳು ಜೀವನವನ್ನು ನಿರ್ಮಿಸುತ್ತವೆ. ಅದಕ್ಕಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆಗ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದ. ತನಗಿಂತ ಕಡಿಮೆ ಓದಿರುವವರು ಜಾಸ್ತಿ ಸಂಬಳ ಪಡೆದು ಸುಖವಾಗಿರುವುದನ್ನು ನೋಡಿ ನಾನು ಅವರಿಗಿಂತ ಕಡಿಮೆ ಇದ್ದೀನಿ ಅನ್ನೋ ಕೀಳರಿಮೆಯಿಂದ ಚಿಂತೆ ಮಾಡ್ತಾ ಕೊರಗ್ತಿದ್ದ. ಒಂದು ದಿನ ತನ್ನಲ್ಲಿರುವ ಪಾಸಿಟಿವ್ ಮತ್ತು ನೆಗೆಟಿವ್ ಯೋಚನೆಗಳನ್ನು ಒಂದು ಕಡೆ ಬರೆದಾಗ ತನ್ನಲ್ಲೂ ಒಳ್ಳೆ ಗುಣಲಕ್ಷಣಗಳಿವೆ ಅಂತ ಅರಿತು ಅದೇ ದಿನ ನಿರ್ಧಾರ ಮಾಡ್ದ, ಇನ್ನು ಮುಂದೆ ನನ್ನಲ್ಲಿರುವ ಕೊರತೆಗಳನ್ನು ದೂರ ಮಾಡ್ತೀನಿ, ನಾನು ಬೇರೆಯವರಿಗಿಂತ ಕಡಿಮೆ ಇಲ್ಲ ಅಂದ್ಕೊಂಡು ಪ್ರಯತ್ನ ಪಟ್ಟು ಮುಂದೆ ಬಂದನಂತೆ. ಅದಕ್ಕೆ ಹೇಳೋದು, ಆತ್ಮವಿಶ್ವಾಸ ಹೊಂದಿದ್ದರೆ ಎಂಥ ಆಪತ್ಕಾಲದಲ್ಲಿದ್ದರೂ ಸಹ ಆಪತ್ ಬಾಂಧವನಂತೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬಹುದು. ಸ್ನೇಹಿತರೆ, ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಆತ್ಮವಿಶ್ವಾಸವೇ ಮೆಟ್ಟಿಲು. ಅದು ಇಲ್ಲದಿದ್ದರೆ ಸಾಧನೆ ಮಾಡಲಾಗದೆ ಹಿಂದೆ ಸರಿಬೇಕಾಗುತ್ತೆ. ಗುರಿ ತಲುಪೋ ದಾರಿಯಲ್ಲಿ ಏನೇ ಬರಲಿ ನಾನು ಎದುರಿಸ್ತೀನಿ, ನನ್ನ ಸಾಧನೆಗೆ ಅಡ್ಡಿಪಡಿಸುವವರನ್ನು ಮೆಟ್ಟಿ ನಿಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಒಂದಲ್ಲ ಒಂದು ದಿನ ಯಶಸ್ಸಿನ ಖುಷಿಯಲ್ಲಿ ಮುಳುಗಿ ಹೇಳ್ತೀವಿ. ಹಾಗಾದ್ರೆ ಈ ರೀತಿ ಇರಬೇಕಂದ್ರೆ ನಿಜವಾದ ಆಂತರಿಕ ಆತ್ಮವಿಶ್ವಾಸ ಎಂದರೇನು ಅಂತ ತಿಳ್ಕೊಳ್ಳೋಣ. ಕಾನ್ಫಿಡೆಂಟ್ ಅಂದ್ರೆ ಬೇರೆಯವರ ಮೇಲೆ ನಂಬಿಕೆ ಇಡೋದು. ಸೆಲ್ಫ್ ಕಾನ್ಫಿಡೆಂಟ್ ಅಂದ್ರೆ ತಮ್ಮ ಮೇಲೆ ತಮಗೆ ನಂಬಿಕೆ ಇಡೋದು. ಈ ಆತ್ಮವಿಶ್ವಾಸದಲ್ಲಿ 2 ಬಗೆ ಇದೆ. ಒಂದು ಇನ್ಫೋರ್ಸ್ ಕಾನ್ಫಿಡೆಂಟ್, ಇನ್ನೊಂದು ಟ್ರೂ ಇನ್ನರ್ ಕಾನ್ಫಿಡೆಂಟ್. ಇದು ಮೊದಲೇದು ಇನ್ಫೋರ್ಸ್ ಕಾನ್ಫಿಡೆಂಟ್ ಇರುವ ಜನರು ಮುಖವಾಡ ಧರಿಸಿರ್ತಾರೆ, ಅಂದರೆ ಒಳಗಡೆ ಬೇರೆ ರೀತಿನೇ ಇರ್ತಾರೆ. ಆದರೆ ಬೇರೆಯವರ ಹತ್ತಿರ ಬೋಲ್ಡ್ ಆಗಿ ಮಾತಾಡೋದು, ತಮ್ಮನ್ನು ತಾವೇ ಹೊಗಳಿಕೊಳ್ಳೋದು, ನನಗೆ ರೆಸ್ಪೆಕ್ಟ್ ಕೊಡಿ ಅಂತ ಕೇಳೋದು, ಕೋಪ ಮಾಡಿಕೊಳ್ಳೋದು, ಇಂತಹ ಸ್ವಭಾವ ಅವರಲ್ಲಿ ಇರುತ್ತದೆ. ಅವರಲ್ಲಿ ನೆಗೆಟಿವ್ ಭಾವನೆಗಳೇ ಜಾಸ್ತಿ ಇರುತ್ತದೆ. ಭಯ, ಹಿಂಜರಿಕೆ, ಆತರವಾಗಿ ಮಾತನಾಡೋದು, ಮೆತ್ತಗೆ ಯಾರು ಇರ್ತಾರೋ ಅವ್ರ ಜೊತೆ ಮಾತ್ರ ಸಂಪರ್ಕ ಮಾಡೋದು, ಅವರಿಗೆ ಶಕ್ತಿವಂತರನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಅವರ ತಪ್ಪನ್ನು ಯಾರಾದ್ರೂ ತೋರಿಸಿದ್ರೆ ಸಾಕು, ಆ ಜಾಗದಿಂದಾನೇ ಎದ್ದು ಹೋಗ್ಬಿಡುವಂತವರಾಗಿರ್ತಾರೆ. ಇನ್ನು 2ನೇದಾಗಿ ಟ್ರೂ ಇನ್ನರ್ ಕಾನ್ಫಿಡೆಂಟ್ ಇರುವ ಜನರಲ್ಲಿ ಯಾವಾಗ್ಲೂ ಪಾಸಿಟಿವ್ ಯೋಚನೆಗಳೇ ಇರುತ್ತೆ. ಶಾಂತವಾಗಿ ಸಂತೋಷವಾಗಿರ್ತಾರೆ, ಮಾತು ಕಡಿಮೆ, ಮಾತನಾಡಿದ್ರೆ ಮುತ್ತು ಉದುರುತ್ತೇನೋ ಅನ್ನೋ ತರ ಇರ್ತಾರೆ, ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡ್ತಾರೆ, ಇತರರ ಮಾತು ಕೇಳ್ತಾರೆ, ಎಲ್ಲದರಲ್ಲೂ ನಂಬಿಕೆ ಇಡ್ತಾರೆ, ಯಾವುದರಲ್ಲೂ ಆತುರ ಪಡುವುದಿಲ್ಲ, ಯಾವ ಕೆಲಸವನ್ನಾದ್ರೂ ಧೈರ್ಯದಿಂದ ಖುಷಿಯಿಂದ ಮಾಡ್ತಾರೆ, ಅಕಸ್ಮಾತ್ ಆಗಲಿಲ್ಲವೆಂದರೂ ಕೊರಗೋದಿಲ್ಲ, ಸಂದರ್ಭಕ್ಕೆ ತಕ್ಕಂತೆ ಯೋಚನೆ ಮಾಡಿ ಮುಂದುವರಿಯುತ್ತಾರೆ, ಯಾವ್ದಾದ್ರು ಪ್ಲಾನ್ ಮಾಡ್ತಾರೆ. ಈ ರೀತಿ ಇರುವವರ ಜೀವನದಲ್ಲಿ 3 ರೀತಿಯಲ್ಲಿ ಸುವರ್ಣಾವಕಾಶವನ್ನು ಪಡೆಯುವಂತ ಗುಣಗಳಿರುತ್ತಂತೆ. ಅವರು ಯಾವಾಗ್ಲೂ ಚಾಲೆಂಜಿಂಗ್ ಮಾಡಿ ಕಲಿತಾ ಇರ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡುವಂತವರಾಗಿರ್ತಾರೆ. ಇನ್ನು 2ನೇದಾಗಿ ಪ್ರೆಸೆಂಟ್ ಆಗಿ ಯಾವುದೇ ಕೆಲಸವನ್ನು ಮಾಡಿದ್ರು 100% ಸರಿಯಾಗಿ ಕೆಲಸ ಮಾಡ್ತಾರೆ. ಇನ್ನು 3ನೇದಾಗಿ ಅವರು ವಿದ್ಯಾವಂತರಾಗಿರ್ತಾರೆ ಮತ್ತು ಜ್ಞಾನವನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಸೇವೆ ಮಾಡುವಂತಹ ವ್ಯಕ್ತಿಗಳು ಆಗಿರ್ತಾರೆ. ಈ 2 ರೀತಿಯ ಜನರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅವರ ಗುಣ ಸ್ವಭಾವಗಳನ್ನರಿತು
ಅವರು ಯಾವ ಗುಂಪಿಗೆ ಸೇರಿದವರು ಎಂಬುದನ್ನು ಕಂಡುಹಿಡಿಯಬಹುದು. ಸ್ನೇಹಿತರೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕೆಂದರೆ ಹಲವರು ಕೊಟ್ಟಿರುವ ಮಾರ್ಗದರ್ಶನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅವು ಯಾವುದೆಂದರೆ, ನಾವು ಜೀವನದಲ್ಲಿ ಏನಾದರೂ ಕಲಿತಾನೇ ಇರಬೇಕು. ಏನೇ ಕೆಲಸ ಮಾಡಿದ್ರು ಸರಿಯಾಗಿ ಮಾಡ್ತೀನಿ ಅನ್ನೋ ಭರವಸೆ ಇರಬೇಕು. ನಾವು ಸೋಮಾರಿತನದಿಂದ ನಾಳೆ ಮಾಡಿದ್ರೆ ಆಯ್ತು ಅಂದ್ಕೊಂಡ್ರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತೇವೆ. ಒಂದು ಕಡೆ ಐನ್ಸ್ಟೀನ್ ಅವರು ಹೇಳ್ತಾರೆ, ಹೊಸದಾಗಿ ಕಲಿಯುವುದನ್ನು ಬಿಟ್ಟರೆ ಸತ್ತು ಹೋದಂತೆ, ತಪ್ಪು ಮಾಡದಿದ್ದರೆ ಅವನು ಏನನ್ನೂ ಕಲಿಯುವುದಿಲ್ಲ. ತಪ್ಪು ಮಾಡಲು ಭಯಪಡಬೇಡಿ, ತಪ್ಪುಗಳಿಂದ ಕಲಿಯುತ್ತೀರಿ ಅಂತ ಹೇಳ್ತಾರೆ. ಕಲಿಯುವುದಕ್ಕೋಸ್ಕರ ನಮ್ಮ ಮನಸ್ಸಿನ ಬಾಗಿಲನ್ನು ಯಾವಾಗಲೂ ತೆರೆದಿಡಬೇಕು. ಬೇರೆಯವರ ಮುಂದೆ ನಮ್ಮ ನೆಗೆಟಿವ್ ಯೋಚನೆಗಳನ್ನು ಹೇಳಬಾರದು. ಯಾಕೆಂದ್ರೆ ಜನರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚಿಸ್ತಾರೆ. ಅದಕ್ಕಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇನ್ನು ಡ್ರೆಸ್ಸಿಂಗ್ ಸೆನ್ಸ್ ಸುಧಾರಿಸ್ಕೋಬೇಕು. ಅಂದ್ರೆ ಬಟ್ಟೆಯನ್ನು ನೀಟಾಗಿ ಸರಿಯಾಗಿ ಹಾಕಿಕೊಂಡು ರೆಡಿ ಆದ್ರೆ ಪಾಸಿಟಿವಿಟಿ ತಾನಾಗೆ ಬರುತ್ತದೆ. ಆಮೇಲೆ ನಮಗೆ ಇಷ್ಟವಾದ ಕೆಲಸವನ್ನು ಟಾರ್ಗೆಟ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಯಾವುದೇ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿದ್ರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳದೆ ನಮ್ಮಲ್ಲಿರುವ ಪ್ರತಿಭೆಯಿಂದ ಇತರರಿಗೆ ಮಾದರಿಯಾಗುವಂತೆ ಜೀವನವನ್ನು ರೂಪಿಸಿಕೊಳ್ಳಬೇಕು. ಆಮೇಲೆ ದೃಢ ಸಂಕಲ್ಪವನ್ನು ಯಾರು ಇಟ್ಕೊಂಡಿರ್ತಾರೋ ಅವರಿಗೆ ಸೋಲೆ ಇರುವುದಿಲ್ಲ. ಅದು ಸಫಲತೆಗೂ ದಾರಿಯಾಗುತ್ತದೆ. ಆಗ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ತಾವು ಮಾಡಿರುವ ಸಾಧನೆಗಳನ್ನು ಆಗಾಗ ನೆನಪಿಸ್ಕೊಳ್ತಾ ಇದ್ದರೆ ಇನ್ನೂ ಮಾಡಬೇಕೆಂಬ ಆನಂದ, ಉತ್ಸಾಹ ತುಂಬಿ ಎಲ್ಲದರಲ್ಲೂ ಯಶಸ್ಸನ್ನು ಗಳಿಸಬಹುದು. ಈ ರೀತಿಯ ಸಕ್ಸೆಸ್ನಿಂದ ಕಾನ್ಫಿಡೆನ್ಸ್ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ಸೂಪರ್ ಪವರ್ ಇದ್ದಂತೆ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಅಮೆರಿಕಾದ ವೇಗದ ಓಟಗಾರ ಕಾರ್ಲ್ ಲೆವಿಸ್ ಒಲಿಂಪಿಕ್ಸ್ ನಲ್ಲಿ 10 ಪದಕ ಗಳಿಸಿದ್ದ. ಅದರಲ್ಲಿ 9 ಬಂಗಾರದ ಪದಕನೇ ಇದ್ವು. ಇದರಿಂದ ಜನರಿಗೆ ಫೇವರೆಟ್ ಆಗಿ ಎಲ್ಲರೂ ಅವನನ್ನು ಕಿಂಗ್ ಕಾರ್ಸ್ ಅಂತ ಕರೀತಿದ್ರು. ಹೀಗೆ ಎಷ್ಟೋ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗಳಿಸ್ತಾ ಇದ್ದ. 1984ರ ಒಲಿಂಪಿಕ್ಸ್ ನಲ್ಲಿ ಹೈ ಜಂಪ್ ನಲ್ಲೂ ಬಂಗಾರದ ಪದಕ ಗಳಿಸಲೇಬೇಕು ಅಂತ ಟ್ರೈನಿಂಗ್ ತಗೋತಾ ಇದ್ದ. 6 ಅಡಿ ಎತ್ತರದವರೆಗೂ ಹಾರ್ತಾ ಇದ್ದವನು ಒಂದು ದಿನ 5.5 ಅಡಿ ಎತ್ತರ ಹಾರಿದಾಗ ಅವನಿಗೆ ಭಯ ಆಗಿ ನಾನು ಸೋಲ್ತೇನೆ ಅನ್ನೋ ಮನಸ್ಥಿತಿ ಉಂಟಾಯ್ತಂತೆ. ಈ ಸೋಲಿನ ಭಯ ಅನ್ನೋದು ಮನಸ್ಸಿಗೆ ಒಂದ್ಸಲ ಬಂದ್ಬಿಟ್ರೆ ಸಾಕು, ಮುಂದೆ ಬರೋದು ತುಂಬಾ ಕಷ್ಟವಾಗಿ ಬಿಡುತ್ತೆ. ಕಾರ್ಸ್ ತನ್ನ ಕೋಚ್ಗೆ ನಾನು ಒಲಿಂಪಿಕ್ಸ್ ನಲ್ಲಿ ಆಡಲ್ಲ, ಆಡಿದ್ರೆ ಸೋತ್ ಬಿಡ್ತೀನಿ ಅಂದಾಗ ಆ ಕೋಚ್ ಏನ್ ಮಾಡ್ದ ಗೊತ್ತಾ? ಕಾರ್ಸ್ ನನ್ನು ಹತ್ತಿರ ಕರೆದು, ನಾಳೆ ಸ್ಪರ್ಧೆ ಇದೆ ಅಲ್ವಾ, ನೀನು ನಾಳೆ ಸ್ಟೇಡಿಯಂಗೆ ಹೋಗ್ತೀಯಾ? ಅಲ್ಲಿ ಎಷ್ಟೋ ಜನರು ನಿನ್ನ ಆಟವನ್ನು ನೋಡ್ಲು ಬಂದಿದ್ದಾರೆ. ನಿನ್ನನ್ನು ನೋಡಿ ಕಾರ್ಲ್ಸ್ ದ ಕಿಂಗ್ ಅಂತ ಕೂಗ್ತಾ ಇದ್ದಾರೆ. ನೀನು ಹೈ ಜಂಪ್ ಮಾಡ್ಲು ಪ್ರಾರಂಭ ಮಾಡ್ತೀಯ. ಧೈರ್ಯದಿಂದ 6 ಅಡಿ ಎತ್ತರದವರೆಗೂ ಹಾರ್ತೀಯ, ಗೆಲ್ತೀಯ. ನೀನು ಸಂತೋಷದಿಂದ ಬಂಗಾರದ ಪದಕವನ್ನು ಸ್ವೀಕರಿಸ್ತಾ ಇದ್ದೀನಿ ಅಂತ ನೆನೆಸ್ಕೊಂಡು ಇವತ್ತು ಆಟ ಆಡು ಅಂತ ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದಾಗ ಅದೇ ರೀತಿ ಮಾಡಿ ಮರುದಿನ ಸ್ಪರ್ಧೆಯಲ್ಲಿ ಗೆದ್ದು ಬಂಗಾರದ ಪದಕ ಗಳಿಸಿದನಂತೆ. ಅಂದರೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡವರಿಗೆ ಈ ರೀತಿ ಧೈರ್ಯ ತುಂಬಿದಾಗ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಅಂತ ತಿಳ್ಕೋಬಹುದು ನಾವು. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾದ ಕತೆ ತಿಳ್ಕೊಳ್ಳೋಣ. ತಮಿಳುನಾಡಿನ ವೆಲ್ಲೂರಿನ ಒಂದು ಕುಗ್ರಾಮದಲ್ಲಿ ಜನಿಸಿದ ಜೈ ಗಣೇಶ್ ಎಂಬ ವ್ಯಕ್ತಿ 6 ಬಾರಿ ಸೋತರೂ ಸತತ ಪ್ರಯತ್ನದಿಂದ ಆತ್ಮವಿಶ್ವಾಸದಿಂದ ಹೇಗೆ IAS ಅಧಿಕಾರಿ ಆದರು ಅಂದ್ರೆ, ಅವರು ಚಿಕ್ಕವರಾಗಿದ್ದಾಗಿನಿಂದಲೂ ಪ್ರತಿಭಾವಂತರಾಗಿದ್ದರೂ ಕೂಡ ಬಡತನದ ಕಾರಣದಿಂದ ತಾವು ಅಂದುಕೊಂಡ ಹಾಗೆ ಆಗದೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬೆಂಗಳೂರಿನ ಪೀಣ್ಯದಲ್ಲಿ ಇರುವ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಒಂದು ದಿನ ಒಂದು ಪೇಪರ್ನಲ್ಲಿ ಒಬ್ಬ IAS ಅಧಿಕಾರಿ ಒಂದು ಹಳ್ಳಿಯನ್ನೇ ಹೇಗೆ ಬದಲಾಯಿಸಿದರು ಎಂಬ ಸುದ್ದಿ ಬಂದಿತ್ತು. ಅವರು ಅಲ್ಲಿಯ ಬಡತನವನ್ನು ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಿ
ಸಮಾಜ ಸೇವೆ ಮಾಡುವುದನ್ನು ತಿಳಿದ ಜಯ ಗಣೇಶ್ ಅವರು ಸ್ಫೂರ್ತಿಗೊಂಡು ತಾವು ಅದೇ ರೀತಿ ಆಗಬೇಕೆಂದು ಬಯಸಿ ತಾವು ಮಾಡ್ತಾ ಇರೋ ಕೆಲಸ ಬಿಟ್ಟು ಚೆನ್ನೈಗೆ ಹೋದರಂತೆ. ಇದನ್ನೇ ತಂದೆಗೆ ಹೇಳಿದಾಗ ಬಡತನವಿದ್ದರೂ ಕೂಡ ಇವರ ಆಸೆಯನ್ನು ಅರಿತು ಪ್ರೋತ್ಸಾಹ ನೀಡಿ ಸ್ವಲ್ಪ ಹಣವನ್ನು ಕೊಟ್ಟು ಕಳಿಸಿದರಂತೆ. ಜೈ ಗಣೇಶ್ ಅವರು IAS ಪರೀಕ್ಷೆಗೆ ಕಟ್ಟಿದ್ರು. ಆದರೆ ಅದು ತುಂಬಾ ಕಷ್ಟವಾಗಿದ್ದರಿಂದ 6 ವರ್ಷನೂ ಫೇಲ್ ಆದ್ರು. ಈ 6 ವರ್ಷದಲ್ಲಿ ತಮ್ಮ ಮನೆಗೆ ಸಹಾಯ ಮಾಡುವುದಿರಲಿ, ತಮ್ಮ ಜೀವನವನ್ನು ನಡೆಸಲು ತುಂಬಾ ಕಷ್ಟಪಟ್ಟರು. ಆದರೂ ಛಲ ಬಿಡದೆ ಕೊನೆಯ ಅವಕಾಶವಾಗಿದ್ದರಿಂದ ಈ ಸಲ ಪಾಸಾಗೇ ಆಗುತ್ತೇನೆಂಬ ಆತ್ಮವಿಶ್ವಾಸದಿಂದ 2007ರಲ್ಲಿ ಪರೀಕ್ಷೆ ಬರೆದು 158ನೇ ರ್ಯಾಂಕ್ ಗಳಿಸಿ ಪಾಸಾದರಂತೆ. ಈಗ ಅವರು ತಮಿಳುನಾಡಿನಲ್ಲಿ ಆದಾಯ ತೆರಿಗೆ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಮಾರ್ಗದರ್ಶನ ನೀಡಿ ಸಹಾಯ ಮಾಡ್ತಾ ಇದ್ದಾರಂತೆ. ಬಡತನ ನಿರ್ಮೂಲನೆ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತಾ ಇದ್ದಾರಂತೆ. ತಾವು ಅಂದುಕೊಂಡ ಗುರಿಯನ್ನು ಆತ್ಮವಿಶ್ವಾಸದಿಂದ ಸಾಧಿಸಿದ ಜೈ ಗಣೇಶ್ ಅವರು ಇತರರಿಗೆ ಮಾದರಿಯಾಗಿದ್ದಾರಲ್ವಾ ಸ್ನೇಹಿತರೆ? ಇದೇ ರೀತಿ ಎಷ್ಟೋ ಜನರು ತಮ್ಮಲ್ಲಿರುವ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಳ್ಳದೆ ಸಾಧನೆ ಮಾಡಿ ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ. ಅವರಲ್ಲಿ ಮಧ್ಯಮ ವರ್ಗದ ಒಬ್ಬ ಹುಡುಗ ಅಪಘಾತದಲ್ಲಿ 2 ಕೈಗಳನ್ನು ಕಳೆದುಕೊಂಡಿದ್ದ. ಆದರೂ ಧೈರ್ಯಗೆಡದೆ ತಂದೆ ತಾಯಿಯರ ಸಹಕಾರದಿಂದ ತನ್ನ ಕೆಲಸಗಳನ್ನು ತಾನೇ ಮಾಡ್ಕೊಳ್ತಾ ಇದ್ದ. ಒಂದು ದಿನ ಸ್ನೇಹಿತರ ಜೊತೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದ. ಅಲ್ಲಿ ಅವರು ಸ್ವಿಮ್ಮಿಂಗ್ ಮಾಡುವುದನ್ನು ನೋಡಿ ಬೇಜಾರಿನಿಂದ ಕುಳಿತಿದ್ದ. ಆಗ ಅಲ್ಲಿಯೇ ಕೋಚ್ ಬಂದು, ನೀನು ಸ್ವಿಮ್ಮಿಂಗ್ ಆಡ್ತೀಯಾ ಅಂದಾಗ, ನನಗೆ 2 ಕೈಗಳಿಲ್ಲ, ಹೇಗೆ ಆಡಲಿ, ಹಾಗೆ ಆಡೋಕೆ ಹೇಗೆ ಸಾಧ್ಯ ಅಂದನಂತೆ. ಆಗ ಕೋಚ್ ಹೇಳಿದ್ರು, ನೀನು ಕಲಿಯಲು ಇಷ್ಟಪಟ್ಟರೆ ನಾನು ಖಂಡಿತ ಕಲಿಸಿಕೊಡ್ತೀನಿ ಅಂದಾಗ ಮನೆಗೆ ಹೋಗಿ ತಂದೆ ತಾಯಿ ಒಪ್ಪಿಗೆ ಪಡೆದು ತುಂಬಾ ಉತ್ಸಾಹದಿಂದ ಕಲಿತನಂತೆ. ಹಾಗೆ ಸ್ವಿಮ್ಮಿಂಗ್ ನಲ್ಲಿ ಚಾಂಪಿಯನ್ ಆಗಿ ಎಷ್ಟೋ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾನಂತೆ. ಅದೇ ವಿಶ್ವಾಸ್ ಎನ್ನುವ ಈ ಹುಡುಗ ಈಗ ದೊಡ್ಡವನಾಗಿ ಸ್ವಿಮ್ಮಿಂಗ್ ನಲ್ಲಿ ಮಾತ್ರವಲ್ಲದೆ ಕರಾಟೆ, ಡ್ಯಾನ್ಸ್ ನಲ್ಲೂ ತನ್ನ ಅಪ್ರತಿಮ ಸಾಧನೆ ತೋರಿಸ್ತಾ ಇದ್ದಾನೆ. ಇದಕ್ಕೆ ಕಾರಣ ಅವನಲ್ಲಿರುವ ಆತ್ಮವಿಶ್ವಾಸವೇ ಅಲ್ಲವಾ ಸ್ನೇಹಿತರೆ? ಈ ರೀತಿ ಸಾಧನೆ ಮಾಡಬೇಕಂದ್ರೆ ಚಿಕ್ಕ ಮಕ್ಕಳಿರುವಾಗಲೇ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅವರಲ್ಲಿರುವ ಪ್ರತಿಭೆಯನ್ನು, ಶಕ್ತಿಯನ್ನು ಗುರುತಿಸಿ ಪ್ರೋತ್ಸಾಹ ಕೊಟ್ಟರೆ ಎಲ್ಲಾ ಕ್ಷೇತ್ರಗಳಲ್ಲೂ ಧೈರ್ಯದಿಂದ ಮುನ್ನುಗ್ಗುತ್ತಾರೆ. ಅವರಲ್ಲಿ ನಾಯಕತ್ವ ಗುಣ ಬೆಳೆಸಲು ಗೈಡ್ಸು, ಸ್ಕೌಟು, NCCಗೆ ಸೇರಿಸಬೇಕು. ಅವರಿಗೆ ಎಕ್ಸಾಮ್ ಬಂದಾಗ, ಮಗು ನೀನು ಚೆನ್ನಾಗಿ ಓದಿದೀಯಾ, ನಾಳೆ ಪರೀಕ್ಷೆ ಚೆನ್ನಾಗಿ ಬರೀತಿ, ಒಳ್ಳೆ ಮಾರ್ಕ್ಸ್ ಖಂಡಿತ ಬರುತ್ತೆ ಅಂತ ಹುರಿದುಂಬಿಸಿದಾಗ ಅವರಲ್ಲಿ ಕಾನ್ಫಿಡೆಂಟ್ ಬಂದು ಚೆನ್ನಾಗಿ ಓದಿ ಬರೀತಾರೆ. ಅದು ಬಿಟ್ಟು ನೀನು ಓದಲ್ಲ, ಬರೆಯಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯ ಅನ್ನೋದು, ಬೇರೆ ಮಕ್ಕಳೊಡನೆ ಹೋಲಿಸಿ ಬೈಯೋದು, ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅದನ್ನೇ ಎತ್ತಿ ಹಿಡಿದು ಹೇಳ್ತಾ ಇದ್ದಾರೆ ಅವರಲ್ಲಿ ಆತ್ಮವಿಶ್ವಾಸ ಕುಗ್ಗಿ ಭಯ, ಕೀಳರಿಮೆಯಿಂದ ಜೀವನದಲ್ಲಿ ಮುಂದೆ ಬರದೆ ಎಲ್ಲದರಲ್ಲೂ ಹಿಂದೆ ಉಳಿದು ಬಿಡ್ತಾರೆ. ಅದಕ್ಕಾಗಿ ಪೋಷಕರು ಇದರ ಬಗ್ಗೆ ಅರಿತು ಮಕ್ಕಳಿಗೆ ಪ್ರೀತಿಯಿಂದ ತಿಳಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರೆ ಅವರು ಖಂಡಿತವಾಗಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೇ ಮಾಡ್ತಾರೆ. ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಮೊದಲು ಮನೆ ಬಿಟ್ಟು ಹೊರಗೆ ಬರ್ತಾ ಇರ್ಲಿಲ್ಲ. ಯಾರ ಜೊತೆ ಮಾತಾಡೋಕ್ಕೂ ಭಯ, ಹಿಂಜರಿಕೆ ಪಡ್ತಾ ಇರೋಳು ಇವತ್ತು ಈ ಆತ್ಮ ಸಂಗಮದಲ್ಲಿ ಮಾತಾಡುವಷ್ಟು ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ವೇದಾದ್ರಿ ಮಹರ್ಷಿಯವರು ನೀಡಿರುವ ಮನೋವಿಕಾಸ ಕಲಾ ಕೇಂದ್ರದಲ್ಲಿ ಕಲಿಸುವ ಅಭ್ಯಾಸಗಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಲು ಇಷ್ಟಪಡ್ತೇನೆ. 2013ರಲ್ಲಿ ಪ್ರೊಫೆಸರ್ ಗೌರಿ ಮೇಡಮ್ ಅವರು ನನಗೆ ಡಿಪ್ಲೊಮಾಗಿ ಸೇರಿಕೊಳ್ಳಿ ಅಂದಾಗ, ನಾನು ಓದೋದು ಬಿಟ್ಟು 40 ವರ್ಷ ಆಗಿದೆ, ಈಗ ಅದನ್ನೆಲ್ಲ ಓದಿ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಕಷ್ಟವಾಗುತ್ತೆ, ಆಗಲ್ಲ ಮೇಡಮ್ ಅಂದಾಗ ನನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ನಿಮ್ಮ ಕೈಲಿ ಇದನ್ನು ಸಾಧ್ಯವಾಗುತ್ತೆ ಅಂತ ಹೇಳಿ ಸೇರುವಂತೆ ಮಾಡಿದ್ರು. ಈ ವರ್ಷ ಅಡ್ವಾನ್ಸ್ ಡಿಪ್ಲೊಮಾನು ಮಾಡುವಂತಾಯ್ತು. ಇದಕ್ಕೆ ಮನೆಯವರ ಸಹಕಾರನೂ ಸಿಕ್ಕಿದೆ. ಇದನ್ನೆಲ್ಲ ಓದ್ತಾ ನನ್ನ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗಿವೆ.
ಹಾಗೆ ನನ್ನಲ್ಲಿರುವ ಪ್ರತಿಭೆಗಳು ಹೊರಬಂದಿವೆ. ಏನಾದರೂ ಮಾಡಬಹುದು ಎನ್ನುವ ಆತ್ಮವಿಶ್ವಾಸ ಸ್ವಲ್ಪ ಮಟ್ಟಿಗಾದರೂ ಬಂದಿದೆ. ಈ ರೀತಿ ಇಲ್ಲಿ ಬಂದಿರುವ ಎಷ್ಟೋ ಜನರ ಜೀವನದಲ್ಲಿಯೂ ಆಗಿದೆಯಲ್ವಾ ಸ್ನೇಹಿತರೆ? ಇನ್ನು ಕೊನೆಯದಾಗಿ, ದೇಹವೆಂಬ ದೇವಾಲಯದಲ್ಲಿರುವ ಆತ್ಮದಲ್ಲಿರುವ ಕಳಂಕಗಳನ್ನು ಆತ್ಮಾವಲೋಕನದಿಂದ ಆತ್ಮಶೋಧನೆ ಮಾಡಿ ಅವುಗಳನ್ನು ನೀಗಿಸಿಕೊಂಡು ಈ ಜೀವಾತ್ಮವು ಆಧ್ಯಾತ್ಮಿಕ ದಾರಿಯಲ್ಲಿ ಆತ್ಮ ಪಯಣ ಮಾಡಿ ಪರಮಾತ್ಮನೊಡನೆ ಐಕ್ಯಗೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಅವನ ಗುಣಗಳಾದ ಪ್ರೀತಿ ಕರುಣೆಯನ್ನು ಪಡೆದುಕೊಂಡು ಧರ್ಮ ಮಾರ್ಗದಲ್ಲಿ ಆತ್ಮವಿಶ್ವಾಸದಿಂದ ಆತ್ಮಜ್ಞಾನವನ್ನು ಆತ್ಮವಂಚನೆ ಇಲ್ಲದೆ ಎಲ್ಲ ಆತ್ಮಗಳಿಗೆ ಹಂಚಿ ಆತ್ಮ ಗೌರವದಿಂದ ಬಾಳಿ ಆತ್ಮ ತೃಪ್ತಿಯನ್ನು ಪಡೆದು ಅಂತಿಮವಾಗಿ ಆತ್ಮ ಶಾಂತಿಯಿಂದ ಮುಕ್ತಿಯನ್ನು ಪಡೆಯಬಹುದಲ್ಲವಾ ಸ್ನೇಹಿತರೆ? ಹಾಗೆ ವೇದಾದ್ರಿ ಮಹರ್ಷಿಯವರ ದಿವ್ಯವಾದ ಆತ್ಮ ಜ್ಯೋತಿಯ ಪ್ರೇರಣೆಯಿಂದ ಆತ್ಮ ಸಂಗಮವೆಂಬ ಅತ್ಯುತ್ಕೃಷ್ಟವಾದ ನಾಮವನ್ನಿಟ್ಟು ಎಲ್ಲಾ ಆತ್ಮಗಳನ್ನು ಒಂದುಗೂಡಿಸಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇಷ್ಟೊತ್ತಿನವರೆಗೂ ಸಹನೆಯಿಂದ ನನ್ನ ಆತ್ಮದ ನುಡಿಗಳನ್ನು ಆಲಿಸಿರುವ ಎಲ್ಲ ಆತ್ಮೀಯ ಸ್ನೇಹಿತರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ. ಬಾಳ್ಗೆ ಸಮೃದ್ಧಿ. ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದು ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘದ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರ್ತಕ್ಕಂಥ ಆನ್ಲೈನ್ ಸ್ಕೈ ಯೋಗ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆ ಇರುವವರಿಗೆ ಹಾಗೂ ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂತಹವರು ಈ ಅಭ್ಯಾಸಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳಲು www.kundaliniyoga.edu.in ಎಂಬ ವೆಬ್ಸೈಟ್ನ ಮೂಲಕ ನಿಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು, ಜೊತೆಗೆ ಧೈರ್ಯವಾಗಿ ಪರೀಕ್ಷೆಗಳನ್ನ ಎದುರಿಸಲು ಇದೊಂದು ಉತ್ತಮವಾದ ಸುವರ್ಣಾವಕಾಶ ಸ್ನೇಹಿತರೆ. ಇದಕ್ಕಾಗಿ ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ. ಇದಲ್ಲದೆ ಆರೋಗ್ಯವಾಗಿ ಇರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗ ಮುಕ್ತರಾಗಲು ಈ ಅಭ್ಯಾಸಗಳು ನಮಗೆ ಹೆಚ್ಚು ಹೆಚ್ಚು ಉಪಯುಕ್ತವಾಗಿರುತ್ತೆ. ಆದ್ದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನ ನೋಡಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿ ದೈವದ ಹಾಗೂ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಲತಾ ರವಿಚಂದ್ರನ್ ಮೇಡಮ್, ಅನ್ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಮೇಡಮ್. ಲತಾ ಮೇಡಮ್, ಅನ್ಮ್ಯೂಟ್ ಮಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸುನೀತಾ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಆತ್ಮ ವಿಶ್ವಾಸದ ಬಗ್ಗೆ ಆತ್ಮಾರ್ಥವಾಗಿ ನುಡಿದಂತ ನಿಮ್ಮ ಚಿಂತನೆ ನಮ್ಗೆಲ್ಲರಿಗೂ ಒಂದು ಆತ್ಮವಿಶ್ವಾಸವನ್ನು ಮೂಡುವಂತಿತ್ತು. ತುಂಬಾ ಒಳ್ಳೆಯ ಚಿಂತನೆಯನ್ನು ನೀಡಿದ್ರಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ನಿಮ್ಮ ಚಿಂತನೆ ಹಲವಾರು ಜನರ ಆತ್ಮವಿಶ್ವಾಸವನ್ನು ಉನ್ನತಿಗೊಳಿಸುತ್ತೆ. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಎಲ್ಲಾ ಗುರುಗಳದ ಧೈರ್ಯ ನಂಬಿಕೆಯನ್ನ ಮಾಡ್ತಾ ಇರೋದು ಇದು. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅವ್ರು ಕೊಟ್ಟಿರೋದ ಇದೆಲ್ಲ. ಬಾಳ್ಗೆ ಸಮೃದ್ಧಿಯೊಂದಿಗೆ ಚಂದ್ರಿಕಾ ರಾಜ್ ಮೇಡಮ್, ಅನ್ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಮೇಡಮ್. ಚಂದ್ರಿಕಾ ಮೇಡಮ್.
ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಅಮ್ಮ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಆತ್ಮವಿಶ್ವಾಸದ ಬಗ್ಗೆ. ಆದ್ರೆ ಈಗ ಕರೋನಾ ಟೈಮ್ ನಲ್ಲಿ ನಾವು ಪೂರ್ತಿ ಆತ್ಮವಿಶ್ವಾಸದಿಂದ ಅಟ್ಲೀಸ್ಟ್ ಡಿಸೆಂಬರ್ 15 ಮೇಲೆ ಇಲ್ಲದೆ ಇದ್ರೆ ಜಾನ್ವರಿನಲ್ಲಾದ್ರೂ ಕ್ಲಾಸ್ ತೆಗಿಬಹುದು, ನಾವು ನಮ್ಮ ನಿಜವಾದ ಜೀವನಕ್ಕೆ ತಿರುಗಿ ಶುರು ಮಾಡ್ಬೋದು ಅನ್ನೋ ಆತ್ಮವಿಶ್ವಾಸ ತುಂಬಾ ಬೆಳೆಸ್ಕೊಂಡ್ವಿ. ಅಟ್ಲೀಸ್ಟ್ ಜಾನ್ವರಿನಲ್ಲಾದ್ರೂ ಹೇಗಾದ್ರೂ ಕ್ಲಾಸ್ ಶುರು ಮಾಡ್ಬೇಕು ಅಂತ. ಇವಾಗ ನೋಡಿದ್ರೆ 2ನೇ ವೇವ್ ಬರ್ಬೋದು ಅಂತ ಹೆದರ್ಸ್ತಾ ಇದ್ದಾರೆ. ಅದ್ ನೆನ್ಸಿದ್ರೆ ನಮ್ಮ ಆತ್ಮವಿಶ್ವಾಸ ಹಂಗೆ ಹಾರೋಗ್ತಾ ಇದೆಯಲ್ಲಮ್ಮ, ಏನ್ ಮಾಡೋದು? ಇಲ್ಲ ಮೇಡಮ್, ಅದ್ ಕಳ್ಕೋಬಾರ್ದು. ನಾವು ಗುರುಗಳ ಮೇಲೆ ನಂಬಿಕೆ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾ ಇದ್ರೆ ಅದು ಎಲ್ಲ ನಮ್ಗೆ ಧೈರ್ಯ ಬರುತ್ತೆ. ಅದು ಎದುರಿಸೋಷ್ಟು ಶಕ್ತಿ ಬೇಕಲ್ವಾ ನಮ್ಗೆ? ಅದೇ ನಾವು ಎದುರಿಸ್ಬೇಕು, ಈಗ ಬಂದದ್ದನ್ನೆಲ್ಲ ಎದುರಿಸ್ಲೇಬೇಕು. ಅದೇನೋ ನಿಜಾನೇ. ಆದ್ರೆ ಎಷ್ಟೊಂದು ಆತ್ಮವಿಶ್ವಾಸ ಅಂದ್ರೆ ನಾವೆಲ್ಲಾರ್ಗು ಹೇಳ್ತಾ ಇದ್ವಿ, ಹೇಗ ಬಾಳ್ಗೆ ಸಮೃದ್ಧಿ 4 ಜನ ಬಂದ್ರೇನು ಶುರು ಮಾಡ್ಬಿಡೋಣ ಅಂತಿದ್ವಿ. ಆದ್ರೆ ಏನೋ ಇವಾಗ ನಾ ಎಲ್ಲಾರ್ಗು ಹೇಳ್ತಾ ಇದೀವಿ ಪಾಸಿಟಿವ್ ಆಗಿ ಹಾಕಿ, ಸೆಕೆಂಡ್ ವೇವ್ ಬರಲ್ಲ ಅಂತ ಹಾಕಿ ಅಂತ ಹೇಳ್ತಾ ಇದೀವಿ. ಅದು ವರ್ಕ್ ಆಗ್ಬೋದು ಅನ್ಸುತ್ತೆ, ನೋಡೋಣ. ಇಲ್ಲ ಬರಲ್ಲ ಬಿಡಿ, ಅದು ನಾವು ಕಾನ್ಫಿಡೆಂಟ್ ಆಗಿ ಇರೋಣ ಅಂತ. ಓಕೆ ಮಾ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾದೇವಮ್ಮ ಮೇಡಮ್ ರವರು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾದೇವಮ್ಮ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸೂಪರ್ ಸುನೀತಾ ಮೇಡಮ್. ಕ್ಲಾಸ್ ಅಲ್ಲಿ ಅದೇ ಹೇಳ್ತಾ ಇದ್ದೆ ನಾನು. ಎಲ್ಲಾ ಗುರುಗಳ ಆಶೀರ್ವಾದ. ನಾವೀಗೇನು ಚೆನ್ನಾಗಿ ಮಾತಾಡಿದ್ರಿ ಸಬ್ಜೆಕ್ಟ್ ಮೇಡಮ್. ಇದನ್ನೆಲ್ಲ ಹೇಳಿದ್ದು ನಂದಲ್ಲ, ಈಗ ಎಲ್ಲಾ ಗುರುಗಳ ಮಾತಾಡ್ಸಿದ್ದು. ವಿಷಯ ಸಂಗ್ರಹಣೆ ತುಂಬಾ ಚೆನ್ನಾಗಿದೆ, ಹೇಳುವ ರೀತಿ ಕೂಡ ಚೆನ್ನಾಗಿದೆ, ಹಾರ್ಟ್ ತುಂಬಾ ಟಚ್ ಆಯ್ತು. ಬಾಳ್ಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ನಂದೊಂದು ಚಿಕ್ಕ ಡೌಟ್ ಇದೆ ಮೇಡಮ್. ಹೇಳಿ ಮೇಡಮ್. ಮೇಡಮ್, ನೀವು ಸ್ಟಾರ್ಟಿಂಗ್ ಒಂದು ಲೈನ್ ಹೇಳಿದ್ರಿ, ಆತ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಇದ್ದು ಕಾರ್ಯನಿರ್ವಹಿಸುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್, ನಂಗೆ ಆ ಲೈನ್ ಕರೆಕ್ಟ್ ಆಗಿ ಹೇಳ್ತೀರಾ ಮೇಡಮ್? ಈಗ ಅದು ಹೇಳಿದಾರಲ್ಲ, ಗುರುಗಳೇ ಹೇಳಿದ್ದಾರೆ, ನಮ್ಮ ದೇಹವನ್ನು ನಡೆಸೋದು ಪಿಟ್ಯೂಟರಿ ಗ್ಲ್ಯಾಂಡು, ಪೀನಿಯಲ್ ಗ್ಲ್ಯಾಂಡು ಮನಸ್ಸನ್ನ ನಡೆಸುತ್ತೆ ಅಂತ ಹೇಳಿದಾರಲ್ವಾ, ಅದನ್ನೇ ತಗೊಂಡಿದ್ ನಾನು. ಆತ್ಮ ಅಂತಕ್ಕಂಥದ್ದು ನಿರಾಕಾರ, ಮತ್ತೆ ಅದೊಂದು ಎಲ್ಲಾ ನಿರಾಕಾರ, ಮತ್ತೆ ಅದೊಂದು ಹಲೆ, ಮತ್ತೆ ತಳಿಕೇಂದ್ರನೇ ಆತ್ಮ ಅಂತ ಮಹರ್ಷಿ ಹೇಳಿದ್ದಾರೆ. ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಇದ್ದು ಕಾರ್ಯನಿರ್ವಹಿಸುತ್ತೆ ಅಂದ್ರಲ್ಲ, ಅದ್ರ ಬಗ್ಗೆ ಒಂಚೂರು ಕ್ಲಾರಿಫಿಕೇಶನ್ ಮೇಡಮ್, ಅರ್ಥ ಆಗೋದು. ಅದೇ ಇಲ್ಲ, ಗುರುಗಳು ಹೇಳಿದ್ದಾರೆ, ಅದು ಎಲ್ಲ ನಮ್ಮ ಆತ್ಮ ಅಂದ್ರೆ ಏನು, ಬ್ರಹ್ಮ ದೇವರೇ ಎಲ್ಲಾ ಕಡೆನೂ ಇರೋ ಅರಿವಾಗಿದ್ದು ಎಲ್ಲಾ ನಡೆಸ್ತಾ ಇದೆ ಅಂತ ಹೇಳ್ತಾರಲ್ವಾ. ಓಕೆ. ಪಿಟ್ಯೂಟರಿ ಅಂದ್ರೆ ಎಲ್ಲಾ ಕಡೆ ಇದ್ದು ಅವನ ದೇವರೇ ಎಲ್ಲವನ್ನೂ ನಡೆಸ್ತಾ ಇದ್ದಾನೆ, ನಮ್ಮ ದೇಹವನ್ನು ನಡೆಸ್ತಾನೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂದ್ರೆ ನಡೆಸ್ತಾ ಇದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುರುಗಳು ಕೊಟ್ಟಿರೋದ ವಾಕ್ಯ ಇದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈಗ ಪ್ರಾಧ್ಯಾಪಕರನ್ನ ಆರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲಿ ಕೇಂದ್ರೀಕರಿಸೋಣ. ಶ್ರೀಮತಿ ಸುನೀತಾ ಮಲಾಳಿ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೈವಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ನಾಳಿನ ಕಾರ್ಯಕ್ರಮದ ವಿವರಣೆಗಳು ಈ ರೀತಿ ಆಗಿದೆ. ಬೆಳಿಗ್ಗೆ 5:45 ಕನ್ನಡದಲ್ಲಿ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30 ಚಿಂತನಾ ವಿಷಯ ಫಾರ್ ಎ ಪ್ರಾಸ್ಪರಸ್ ಲೈಫ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಮೇಶ್ವರಿ ಅವರು. ಸಂಜೆ 4:15 ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ನಿತ್ಯಾನಂದ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಚಿಂತನಾ ವಿಷಯ ಧ್ಯಾನದಿಂದ ಜ್ಞಾನ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸುಜಾತ NS ರವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ.
ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು ಹಾಗೂ ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಅತಿ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಹಾಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಎಲ್ಲರನ್ನೂ ಹಾರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಧನ್ಯವಾದಗಳನ್ನು ತಿಳಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.